ನಮಸ್ಕಾರ. ನಾನು ಗುರುಶಾಂತ್ ಈರಪ್ಪ ಗುಡ್ಗೇರಿ ಅಂತ. ನಮ್ಮೂರು ನದಗಾಂವ್ ರೀ, ಹೊಸ ತಾಲೂಕು, ಬೆಳಗಾವಿ ಜಿಲ್ಲೆ. ನಮ್ಮದು 3 ಎಕರೆ ಜಮೀನು ಐತ್ರಿ. 3 ಎಕರೆ ಜಮೀನು ಇದ್ರೆ ನಾವೇನು ಮಾಡಿದ್ರೆ, ಈಗ ಮೊದಲು ಯೂರಿಯಾ ಹಾಕ್ತಿದ್ರಿ. ಈಗ ನಮ್ಮ ಸೊಸೈಟಿ PKPS ಅವರ ಯೂರಿಯಾ ಹಾಕೋದ್ರಿಂದ ಭೂಮಿ ಹಾಳಾಗ್ತೈತಿ. ಅದರಿಂದ ಇದನ್ನು ನ್ಯಾನೋ ಲಿಕ್ವಿಡ್ ದ್ರವರೂಪ ಇಪ್ಪೋ ಕಂಪ್ನಿಯಾಗ ಕೊಟ್ಟಿದ್ರು. ಅದನ್ನು ಸ್ಪ್ರೇ ಮಾಡಿದ್ದೀರಿ. ಸ್ಪ್ರೇ ಮಾಡಿದ್ರೆ ಕಬ್ಬಿನ ಗರಿ ಅಗಲ ಐತ್ರಿ. ಮತ್ತು ಇಳುವರಿ ರೀತಿ ಯಾವತ್ತೂ ಹಸಿರು ಉಳಿದೈತೆ. ಹಸಿರು ಉಳಿಯೋದ್ರಿಂದ ಏನೈತೆ ರೀ, ನಮ್ಮ ಇದ್ರಾಗ ಗರಿ ಹಸಿರಿದ್ರೆ ಬೆಳೆ ಚೆನ್ನಾಗಿ ಬರ್ತೈತಿ. ಬೆಳೆ ಚೆನ್ನಾಗಿ ಬಂದರೆ ಏನೈತಿ, ನಮ್ಮ ರೈತರಿಗೆ ಅನುಕೂಲ ರೀ. ಮತ್ತು ಈ ಯೂರಿಯಾ ಲಿಕ್ವಿಡ್ ಏನೈತಿರಲ್ಲ, ಇದು ಎಲ್ಲಿ ಬೇಕಾದ್ರೆ ನಾವು ಒಯ್ಬೋದು. ಈಗ ಒಂದು ಚೀಲ ಯೂರಿಯಾ ಮೂಟೆ ಏನೈತಿ ಹೊತ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಗಾಡಿ ಇರ್ತಾರೋ, ಗಾಡಿ ಇರೋದಿಲ್ಲ, ಹೊರಕಾಗಲ್ಲ. ಇದೇನು ಅಗದಿ ಈಜಿ ರೀ. ಇದನ್ನು ಬೆಳೆಯೋದ್ರಿಂದ ಏನೈತಿ, ನಮ್ಮ ಭೂಮಿ ಫಲವತ್ತತೆ ಉಳಿತೈತಿ, ಮಣ್ಣು ಉಳಿತೈತಿ. ಮಣ್ಣು ಉಳಿದ್ರೆ ರೈತರ ಎಲ್ಲ ಬೆಳಿತಾರೆ. ಮಣ್ಣಲ್ಲಕ್ಕೆ ನಾವೇನು ಮಾಡೋದು, ಮಣ್ಣೆಲ್ಲ ಹಾಳಾಗಿ ಹೋಗ್ತಾರೆ ಏನಾಯ್ತು. ಮತ್ತು ಹಾಕೋದ್ರಿಂದ ಎಲ್ಲ ಕೆಲವೊಂದು ಪೋಷಕಾಂಶ ಸಾಯ್ತಾವೆ. ಇದರಿಂದ ಭೂಮಿ ಫಲವತ್ತತೆ ಆಗ್ಬೇಕು. ಮತ್ತು ಇದೇ ರೀತಿ ಏನೈತಿ, ನಮ್ಮ ಇದರಿಂದ ಯೂರಿಯಾ ಚೀಲಿಗೆ ಏನೈತಿ ರೀ, ಸಬ್ಸಿಡಿ ಉಳಿತೈತಿ. ಇದರಿಂದ ನಮ್ಮ ದೇಶದ ಆರ್ಥಿಕತೆ ಐತಿ ಬೆಳಿತೈತಿ. ಇದರಿಂದ ಈ ಯೂರಿಯಾ ತಗೋದ್ರಿಂದ, ಲಿಕ್ವಿಡ್ ಬಳಸೋದ್ರಿಂದ ಖರ್ಚು ಕಡಿಮೆ ಐತ್ರಿ. ಯೂರಿಯಾದ ಪ್ರಮಾಣ ಹೆಚ್ಚೈತೆ. ಮತ್ತು ಎಲ್ಲಕ್ಕಿಂತ ರೈತರಾದ್ರೆ ನಾವೇನೈತಿ, ನಮ್ಮ ಫಲವತ್ತತೆ ಭೂಮಿ ನಾವು ಉಳಿಸ್ಕೋಬೇಕಾಯ್ತು. ಮಣ್ಣಿನಲ್ಲಿ ಏನೈತಿ, ಯಾವತ್ತೂ ಸಾವಯವ ಪದಾರ್ಥ ಇರಬೇಕು. ಸಾವಯವ ಪದಾರ್ಥದಿಂದ ಭೂಮಿಗೆ ಒಳ್ಳೆಯದು, ಮನುಷ್ಯನ ಆರೋಗ್ಯಕ್ಕೆ ಚಲೋ, ಆಹಾರ ಪದಾರ್ಥಕ್ಕೂ ಚಲೋ. ಇದರಿಂದ ಹೀಗಾಗೈತಿ, ಕೀಟನಾಶಕ ಜೋಡಿ ಇದನ್ನೈತಿ ಬಸಾಕ್ ಸುಲಭ ಐತಿ. ಇದರಿಂದ ನಮಗೆ ಇದನ್ನು ಮಾಡ್ಬೇಕೈತಿ. ಇನ್ನು ಮುಂದಿನ ಸಲ ನಮಗೆ ಒಟ್ಟು ಇಪ್ಪೋ ಕಂಪ್ನಿಯಾರ ಡ್ರೋನದ ವ್ಯವಸ್ಥೆ ಮಾಡ್ಬೇಕು ರೀ. ಅಂದರೆ ಸ್ವಾಮಿ ಎತ್ತರ ಆದ ಬಿಡ್ಯಾಕೆ ಬರೋದಿಲ್ಲ. ಈ ರೀತಿ ಗಿಡ್ಡ ಐತಿ, ನಾವು ಬಡ್ದು 2-3 ತಿಂಗಳು ಆಯ್ತು ರೀ. ಈಗ ಒಂದು 5 ತಿಂಗಳು ಕಬ್ಬು ಐತ್ರಿ, ಚಲೋ ಬೆಳೆದೈತ್ರಿ. ಇದೇ ರೀತಿ ಎಲ್ಲರೂ ರೈತರು ಬೆಳೆಸ್ಕೊರಿ ಅನ್ನೋ ನಮ್ಗೆ ಅಭ್ಯಾಸ ಐತ್ರಿ. ಇಂಥ ಟೆಕ್ನಾಲಜಿ ಯೂರಿಯಾ ತಂದದ್ದು ಇವರಿಗೆ, ನ್ಯಾನೋ ಯೂರಿಯಾ ತಂದದ್ದು ಇಪ್ಪೋ ಕಂಪ್ನಿಯವರಿಗೆ ಧನ್ಯವಾದ ಸಲ್ಲಿಸ್ತೀನಿ.